ಎಲ್ಲಿದೆ ನಿಮ್ ಕಾನೂನು? ಇಡೀ ಭೂಮಂಡಲದಲ್ಲಿ ಇರೋದು ನಮ್ಮ ಭಾರತದಲ್ಲಿ ಮಾತ್ರ ಇದೆ. ನಿಮ್ಗೆ ಗೊತ್ತೋಡು ಮರ್ಯಾದೆಯಿಂದ ಹೇಳ್ತಾ ಇದೀವಿ, ಬೇಡ್ಕೊಳ್ತಾ ಇದೀವಿ ಅಂತ ತಿಳ್ಕೊಡ್ರಿ, ಹಾರ್ಡರ್ ಅಂತನಾದ್ರೂ ತಿಳ್ಕೊಡ್ರಿ. ನಿಮ್ ಕಾನೂನು ಮೊದಲನೇದಾಗ ರದ್ದು ಮಾಡ್ರಿ. ಇವತ್ತು ಚಿಕ್ಕ ಚಿಕ್ಕ ತಾಲೂಕುಗಳಲ್ಲಿ ಎತ್ತಿರೋದು, ನಾಳೆ ಗ್ರಾಮದಿಂದ ಇದು ಬರ್ತಾರೆ, ಇಡೀ ಜಿಲ್ಲೆಯಿಂದ ಇರುತ್ತೆ, ಇಡೀ ದೇಶ ಇರುತ್ತೆ. ಎಲ್ಲಿರುತ್ತೆ ನಿಮ್ಗೆ ಹೋಗ್ಬೇಡ. ಅವತ್ತು ಎಚ್ಚರ ತಗೊಳ್ರಿ. ಇದು ಎಚ್ಚರಿಕೆ ಗಂಟೆ ನಿಮಗೆ. ಇಷ್ಟು ದಿನ ಸುಮ್ಮನೆ ಇದ್ವಿ, ನಾವು ಬೆಳೆದಿದ್ದಾನೆ, ನೀವು ವ್ಯಾಪಾರ ಮಾಡ್ಕೊಂಡು ತಿಂತಿರೋದು. ಎಲ್ಲಾದ್ರೂ ಓಪನ್ ಆದ್ರೂ ವ್ಯವಸಾಯ ಮಾಡ್ತಿದ್ರ ನೀವು? ಒಪ್ಕೊಂಡಿಟ್ಕೊಂಡ್ರೆ ಯಾರಾದ್ರೂ ವ್ಯವಸಾಯ ಮಾಡಿದೀರಾ ನೀವು? ಇಲ್ಲ. ನಾವು ಹಿಂದೂಗಳು ವ್ಯವಸಾಯ ಮಾಡ್ತೀವಿ, ನೀವು ಒಪ್ಪಿರೋದು ಎದ್ದಿರೋದು. ಇವತ್ತು ಎಚ್ಚರ ತಗೊಳ್ಳಿ, ಎಚ್ಚರ ತಗೊಳ್ಳಿ, ಇಲ್ಲಾಂದ್ರೆ ಮುಂದೆ ಪರಿಣಾಮ ಸರಿ ಇರಲ್ಲ. ಇದು ಎಚ್ಚರಿಕೆಯ ಗಂಟೆ, ಎಚ್ಚರಿಕೆ ಗಂಟೆ. ಭಾರತೀಯ ಕಿಸಾನ್ ಸಂಘ ಕೊಡ್ತಿರೋ ಒಂದು ಎಚ್ಚರಿಕೆ ಗಂಟೆ ಇದು, ನೆನಪಿಟ್ಕೊಳ್ಳಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಏನೇ ಬರಲಿ, ಏನೇ ಬರಲಿ, ಶಾಂತಿ ಶಾಂತಿ. बोलो भारत माता की, माता की, गंगा माता की, भगवान बलराम की, बोलो भारत माता की. ಎಲ್ಲಿದೆ ನಿಮ್ ಕಾನೂನು? ಇಡೀ ಭೂಮಂಡಲದಲ್ಲಿ ಇರೋದು ನಮ್ಮ ಭಾರತದಲ್ಲಿ ಮಾತ್ರ ಇದೆ. ನಿಮ್ಗೆ ಗೊತ್ತೋಡು ಮರ್ಯಾದೆಯಿಂದ ಹೇಳ್ತಾ ಇದೀವಿ, ಬೇಡ್ಕೊಳ್ತಾ ಇದೀವಿ ಅಂತ ತಿಳ್ಕೊಡ್ರಿ, ಹಾರ್ಡರ್ ಅಂತನಾದ್ರೂ ತಿಳ್ಕೊಡ್ರಿ. ನಿಮ್ ಕಾನೂನು ಮೊದಲನೇದಾಗ ರದ್ದು ಮಾಡ್ರಿ. ಇವತ್ತು ಚಿಕ್ಕ ಚಿಕ್ಕ ತಾಲೂಕುಗಳಲ್ಲಿ ಎತ್ತಿರೋದು, ನಾಳೆ ಗ್ರಾಮದಿಂದ ಇದು ಬರ್ತಾರೆ, ಇಡೀ ಜಿಲ್ಲೆಯಿಂದ ಇರುತ್ತೆ, ಇಡೀ ದೇಶ ಇರುತ್ತೆ. ಎಲ್ಲಿರುತ್ತೆ ನಿಮ್ಗೆ ಹೋಗ್ಬೇಡ. ಅವತ್ತು ಎಚ್ಚರ ತಗೊಳ್ರಿ. ಇದು ಎಚ್ಚರಿಕೆ ಗಂಟೆ ನಿಮಗೆ. ಇಷ್ಟು ದಿನ ಸುಮ್ಮನೆ ಇದ್ವಿ, ನಾವು ಬೆಳೆದಿದ್ದಾನೆ, ನೀವು ವ್ಯಾಪಾರ ಮಾಡ್ಕೊಂಡು ತಿಂತಿರೋದು. ಎಲ್ಲಾದ್ರೂ ಓಪನ್ ಆದ್ರೂ ವ್ಯವಸಾಯ ಮಾಡ್ತಿದ್ರ ನೀವು? ಒಪ್ಕೊಂಡಿಟ್ಕೊಂಡ್ರೆ ಯಾರಾದ್ರೂ ವ್ಯವಸಾಯ ಮಾಡಿದೀರಾ ನೀವು? ಇಲ್ಲ. ನಾವು ಹಿಂದೂಗಳು ವ್ಯವಸಾಯ ಮಾಡ್ತೀವಿ, ನೀವು ಒಪ್ಪಿರೋದು ಎದ್ದಿರೋದು. ಇವತ್ತು ಎಚ್ಚರ ತಗೊಳ್ಳಿ, ಎಚ್ಚರ ತಗೊಳ್ಳಿ, ಇಲ್ಲಾಂದ್ರೆ ಮುಂದೆ ಪರಿಣಾಮ ಸರಿ ಇರಲ್ಲ. ಇದು ಎಚ್ಚರಿಕೆಯ ಗಂಟೆ, ಎಚ್ಚರಿಕೆ ಗಂಟೆ. ಭಾರತೀಯ ಕಿಸಾನ್ ಸಂಘ ಕೊಡ್ತಿರೋ ಒಂದು ಎಚ್ಚರಿಕೆ ಗಂಟೆ ಇದು, ನೆನಪಿಟ್ಕೊಳ್ಳಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಏನೇ ಬರಲಿ, ಏನೇ ಬರಲಿ, ಶಾಂತಿ ಶಾಂತಿ. बोलो भारत माता की, माता की, गंगा माता की, भगवान बलराम की, बोलो भारत माता की. ಚಿತ್ರದುರ್ಗ ಜಿಲ್ಲಾ ಘಟಕದ ಉಪಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಹನುಮಂತಪ್ಪ, ಹೊಸದುರ್ಗ ತಾಲೂಕು ನಾಗತಿಹಳ್ಳಿ ಅಂತ. ಇಲ್ಲಿ ವಿಷಯ ಏನಪ್ಪ ಅಂದರೆ, ವಕ್ಫ್ ಬೋರ್ಡ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕಿಂತ ಒಂದು ಹೆಜ್ಜೆ ಮುಂದೆ ಕೊಟ್ಟು ಅದಕ್ಕೆ ಅಷ್ಟು ಪವರ್ ಕೊಟ್ಟಿದ್ದಾರೆ. ಅದಕ್ಕೆ ಯಾಕೆ ನಾವು ಹೇಳ್ತಿದ್ದೀವಿ, ಅಂಬೇಡ್ಕರ್ ಸಂವಿಧಾನನ ಎಲ್ಲರೂ ಒಪ್ಕೊಂಡು ನಾವು ಇವತ್ತು ಜೀವನ ನಡೆಸ್ತಾ ಇದ್ದೀವಿ. ಈ ಉದ್ದೇಶದಿಂದ ಒಂದು ವಕ್ಫ್ ಬೋರ್ಡ್ ಒಂದೇ ಒಂದು ಸಂಸ್ಥೆಗೆ ಯಾಕೆ ಆ ಥರ ಕಾನೂನು ಕೊಟ್ಟಿದ್ದೀರಿ? ಈ ಥರ ಕಾನೂನು ಕೊಟ್ಟಿರೋದ್ರಿಂದ ಅವ್ರದ್ದು ಆಸ್ತಿ ಇಡೀ ಇಂಡಿಯಾದಲ್ಲಿ ಎಷ್ಟಿದೆ ಅಂದರೆ, ಪಾಕಿಸ್ತಾನ ಒಟ್ಟು ವಿಸ್ತೀರ್ಣ 8 ಲಕ್ಷ ಚಿಲ್ಲರೆ ಇದೆ. ಭಾರತದಲ್ಲಿ ವಕ್ಫ್ ಬೋರ್ಡ್ ಆಸ್ತಿ 9 ಲಕ್ಷ ಚಿಲ್ಲರೆ ಹೆಕ್ಟೇರ್ ಭೂಮಿ ಇಲ್ಲಿದೆ. ಅಂದರೆ 1 ಲಕ್ಷ ಚಿಲ್ಲರೆ ಎಕರೆ, ಅದಕ್ಕಿಂತಲೂ ಇಲ್ಲಿ ಹೆಚ್ಚು ಪಟ್ಟು ವಿಸ್ತೀರ್ಣ ಜಾಸ್ತಿ ಇದೆ. ನೀವು ಕೊಟ್ಟಿರ್ತಕ್ಕಂಥ ಕಾನೂನಿನಿಂದ ಇಷ್ಟು ವಿಸ್ತೀರ್ಣ ಆಸ್ತಿಗಳೆಲ್ಲ ನಮ್ಮ ರೈತರ ಆಸ್ತಿಗಳನ್ನೆಲ್ಲ ಕಬಳಿಸುವಂಥ ಕೆಲಸವನ್ನು ಹಿಂದಿನ ಸರ್ಕಾರಗಳು ನಮ್ಮ ಕಣ್ಣಿಗೆ ಚುಚ್ಚುವಂಥ, ಸೂಜಿಯಿಂದ ಚುಚ್ಚುವಂಥ ಕೆಲಸ ಮಾಡಿದ್ದಾರೆ. ಅದು ನಮಗೆ ಇವತ್ತು ಗಮನಕ್ಕೆ ಬಂದಿದೆ. ಇವತ್ತಿನ ದಿನ ರೈತರು ಎಲ್ಲರೂ ಎಚ್ಚೆತ್ಕೊಳ್ಳೋಕ್ಕೆ ಒಂದೇ ಕಾರಣ, ಈ ಆಸ್ತಿಗಳನ್ನ ಯಾರೂ ಕಬಳಿಸಬಾರ್ದು. ಯಾವುದೇ ಕಾನೂನು ಇರಲಿ, ಎಲ್ಲರಿಗೂ 11ರಲ್ಲಿ ಒಂದು ಕಾನೂನಂತೆ ಅವ್ರಿಗೂ ಒಂದು ಕಾನೂನು ಕೊಡಿ ಅಂಥೇಳಿ ನಾವು ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿರತಕ್ಕಂಥದ್ದು. ಇವತ್ತು ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ನಾವು ಹೋರಾಟ ಮಾಡಲಿಕ್ಕೆ ನಾವು ಹಣಿ ಮಾಡ್ಕೊಂಡಿದ್ದೀವಿ. ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ.